ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನನ್ನ ಚಾನಲಲ್ಲಿ ಇನ್ನೊಂದು ನ್ಯೂ ಕ್ರಾಫ್ಟ್ ಬಂದಿದ್ದೀನಿ. ಹೇಗೆ ನಮ್ಮ ಮನೇಲಿರುವಂಥ ಈ ಮೆಟಲ್ದು ಓಲ್ಡ್ ಕೃಷ್ಣನ ಮೂರ್ತಿಗಳಿರುತ್ತಲ್ಲ, ಅದಕ್ಕೆ ಹೇಗೆ ಒಂದು ನ್ಯೂ ಲುಕ್ ಮಾಡ್ಬೋದು ಅಂತ. ಸೊ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಈ ಥರ ಓಲ್ಡ್ ಕೃಷ್ಣನ ಮೂರ್ತಿಗಳು. ಸೊ ಅದು ಓಲ್ಡ್ ಆಗಿದ್ದು ಒಂದು ಸ್ವಲ್ಪ ಬೋರಿಂಗ್ ಆಗಿರುತ್ತಲ್ಲ, ಸೊ ಅದಕ್ಕೆ ಹೇಗೆ ಒಂದು ನ್ಯೂ ಟಚ್ ಅಪ್ ಆ್ಯಂಡ್ ಮತ್ತು ಹೇಗೆ ಒಂದು ನ್ಯೂ ಗೆಟಪ್ ಕೊಡ್ಬೋದು ಅಂತ. ಸೊ ಅದ್ರ ಬಗ್ಗೆ ಇದು ಸ್ಮಾಲ್ ವಿಡಿಯೋ ಇದೆ. ನಾನಿಲ್ಲಿ ಮೊದಲಿಗೆ ಕಣ್ಣು ಮಾಡ್ಕೋತಾ ಇದ್ದೀನಿ. ಮತ್ತು ಕಣ್ಣನ್ನು ಮಾಡೋದಕ್ಕೆ ನಾನು ಎಮ್ಸಿಲ್ ಯೂಸ್ ಮಾಡಿದ್ದೀನಿ. ಸೊ ವೈಟ್ ಎಮ್ಸಿಲ್, ಕ್ರಾಫ್ಟ್ ಎಮ್ಸಿಲ್ ಬರುತ್ತಲ್ಲ ಅದು. ಸೊ ಆ ಎಮ್ಸಿಲ್ನ ನಾನು ಇಲ್ಲಿ ಯೂಸ್ ಮಾಡಿ ಕಣ್ಣು ಮಾಡಿಕೊಂಡೆ. ಮತ್ತು ಅದರಲ್ಲೇ ಒಂದು ಸ್ವಲ್ಪ 3D ಲುಕ್ ಬರಬೇಕಲ್ಲ, ಅದು ರಾಧೆ ಕೊರಳಿಗೆ ಒಂದು ಕಂಠಿ ಹಾರ ಥರನೂ ಸಹ ಮಾಡಿದ್ದೀನಿ. ಸೊ ಆ ಥರ ಅದಕ್ಕೆ ಕಣ್ಣು ಮಾಡ್ಕೋತಾ ಇದ್ದೀನಿ. ಕಣ್ಣೆಲ್ಲ ಆಗಿ ಅದು ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ಪೇಂಟಿಂಗ್ ಶುರು ಮಾಡ್ಕೋಬೇಕು. ಹಳೇ ಕೃಷ್ಣನ ವಿಗ್ರಹಗಳು ಮತ್ತು ನಮ್ಮ ಮನೇಲಿ ಯಾವುದೇ ರೀತಿ ಹಳೇ ಇದ್ದರೆ ವಿಗ್ರಹಗಳು ಮೆಟಲ್ದು, ಸೊ ಅದಕ್ಕೆ ನಾವು ಈ ರೀತಿ ನ್ಯೂ ಟಚ್ ಅಪ್ ಕೊಟ್ಟು ಒಂದು ನ್ಯೂ ಗೆಟಪ್ ಕೊಡ್ಬೋದು. ಸೊ ಇದು ನ್ಯೂ ಆಗಿ ಕೊಟ್ಟಿರೋದ್ರಿಂದ ಇದು ನಮಗೆ ತುಂಬ ಹೊಸದ್ರಂಗೆ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಯಾವ ರೀತಿ ಅರ್ಕೆಲಿಕ್ ಪೇಂಟ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವಿಲ್ಲಿ ಮೂರ್ತಿ ಡ್ರಾಯಿಂಗ್ಗೆ ಇದಕ್ಕೆಲ್ಲ ನಾವು ಅರ್ಕೆಲಿಕ್ ಪೇಂಟ್ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಸೊ ನಾನಿಲ್ಲಿ ಕೃಷ್ಣನಿಗೆ ಕ್ಲೀನಾಗಿ ಪೇಂಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನಮ್ಮ ಕೃಷ್ಣನ ಫೈನಲ್ ಲುಕ್ ಹೇಗಿದೆ ಮತ್ತು ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಈ ರೀತಿ ಪೇಂಟಿಂಗ್ ಮಾಡ್ಕೋಬೇಕು. ರಾಧೆಗೂ ನಾನಿಲ್ಲಿ ಗ್ರೀನ್ ಲೆಹಂಗಾ ಹಾಕ್ತಾಯಿದ್ದೀನಿ. ಸೊ ಗ್ರೀನ್ ಲೆಹಂಗಾ ಮೇಲೆ ನಾನು ಒಂದು ನಾರ್ಮಲ್ ಒಂದು ಡಿಸೈನ್ ಮಾಡೋಣ ಅಂದ್ಕೊಂಡೆ. ಆ ಡಿಸೈನ್ಗೆ ನಾನು ಸಿಲ್ವರ್ ಪೇಂಟಿಂಗ್ ಯೂಸ್ ಮಾಡಿದ್ದೀನಿ. ಸೊ ನೀವು ಮುಂದೆ ನೋಡ್ಬೋದು ಸ್ನೇಹಿತರೆ, ನಾನು ಅದಕ್ಕೆ ಸಿಲ್ವರ್ ಪೇಂಟಿಂಗ್ ಎಲ್ಲ ಯೂಸ್ ಮಾಡಿದ್ದೀನಿ. ಯಶೋಮತಿ ಮೈಯಾ ಸೆ ಬೋಲೆ ನಂದಲಾಲ, ರಾಧಾ ಕ್यों गोरी मैं क्यों काला, बोली मुस्काती मैया सुन मेरे लाले, बोली मुस्काती मैया सुन मेरे लाले, गोरे गोरे नैनों वाली के नैन कजरारे इसलिए काला. ಸೊ ಇದು ಶ್ರೀಕೃಷ್ಣ, ರಾಧೆ ಶ್ರೀಕೃಷ್ಣನ ಯಾವಾಗಲೂ ರೇಗಿಸ್ತಿರ್ತಾರೆ, ನೀನು ಕಪ್ಪಗಿದ್ಯಾ ಅಂತ. ಆವಾಗ ಒಂದು ಸರಿ ಶ್ರೀಕೃಷ್ಣ ಹೋಗ್ಬಿಟ್ಟು ಯಶೋಮತಿ ಮೈಯಾನ ಕೇಳ್ತಾರೆ, ಮೈಯ ನನಗೆ ಹೇಳು, ನಾನು ಯಾಕೆ ಕಪ್ಪಗಿದ್ದೀನಿ ಅಂತ. ಆವಾಗ ಯಶೋಮಯ್ಯ ಈ ಸಾಂಗ್ ಹಾಡಿ ನೀನು ಯಾಕೆ ಕಪ್ಪಗಿದ್ಯಾ, ಅದಕ್ಕೆ ರೀಸನ್ ಏನು ಅಂತ ಹೇಳ್ಕೊಡ್ತಾರೆ. ಸೊ ಒಂದು ಸಣ್ಣ ಲೈನ್ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟ ಆದರೆ ಓಕೆ, ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನಿಲ್ಲಿ ಅದಕ್ಕೆ ಕ್ಲೀನಾಗಿ ಗೋಲ್ಡನ್ ಪೇಂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ಹೇರ್ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಹೇರ್ ಪೇಂಟಿಂಗ್ಗೆ ನಾನು ಬ್ಲ್ಯಾಕ್ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ನಮ್ಮ ಮನೇಲಿ ಇರುವಂಥ ಹಳೆಯ ವಿಗ್ರಹಗಳನ್ನ ನಾವು ಈ ರೀತಿ ನ್ಯೂ ಗೆಟಪ್ ಮತ್ತು ನ್ಯೂ ಲುಕ್ ಕೊಡ್ಬೋದು. ಸೊ ನಾನಿಲ್ಲಿ ಸಿಲ್ವರ್ ಪೇಂಟಲ್ಲಿ ಲೆಹಂಗಾನ ಪೇಂಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಒಂದು ಅದಕ್ಕೆ ಡಿಸೈನ್ ಸಹ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಾನು ಯಾವ ರೀತಿ ಪೇಂಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಸಹ ನೀವು ನನಗೆ ಸಜೆಷನ್ ಕೊಡ್ಬೋದು. ಸೊ ನಾನು ಮಾಡುವಂಥ ಪೇಂಟಿಂಗ್ಗಳು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ನನ್ನ ವೀಡಿಯೋಸ್ಗಳನ್ನ ಅತಿ ಹೆಚ್ಚು ನೋಡಿ ಮತ್ತು ಪ್ರೋತ್ಸಾಹಿಸಿ. यशोदा का नंद लाला ब्रिज का उजाला है, मेरे लाल से तो सारा जगद. ಸೊ ಇಲ್ಲಿ ನಾನೀಗ ಕಣ್ಣಿಂದು ಕ್ಲೀನಾಗಿ ಪೇಂಟ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನಾವು ಯಾವುದೇ ಪೇಂಟಿಂಗ್ ಮಾಡಿದ್ರೂ ಸಹ ನಾವು ಮಾಡೋ ಪೇಂಟಿಂಗ್ ಅದರದ್ದು ಬಾಡಿ ಸ್ಟ್ರಕ್ಚರ್ ಹೇಗೆ ಇದ್ದರೂ ಸಹ ಮುಖಭಾವಗಳು ತುಂಬ ಚೆನ್ನಾಗಿ ಬರಬೇಕು. ಮುಖಭಾವ, ಕಣ್ಣು, ಎಕ್ಸ್ಪ್ರೆಷನ್ನು, ತುಟಿ ಚೆನ್ನಾಗಿತ್ತು ಅಂದರೆ ಪೇಂಟ್ ಹೇಗೆ ಇದ್ದರೂ ಸಹ ಅದಕ್ಕೊಂದು ಒಳ್ಳೆ ಬ್ಯೂಟಿಫುಲ್ ಲುಕ್ ಬರುತ್ತೆ. ಸೊ ನನಗೂ ಸಹ ಕಣ್ಣು ತುಂಬ ಸರಿ ಹಾಳಾಗುತ್ತೆ ನಾನು ಎಷ್ಟೋ ಪೇಂಟಿಂಗ್ಗಳಲ್ಲಿ.
ಬಟ್ ಅದೇನಾದರೂ ಒಂದು ಅದಕ್ಕೆ ಬೇಕು ಅನ್ನೋದು ಸರಿ ಆಗೋ ತನಕನೂ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕಣ್ಣು ಕೆಲವೊಂದು ಸರಿ ಬರೋಲ್ಲ. ಸೊ ಇದು ಯಾರು ತುಂಬ ಡ್ರಾಯಿಂಗು ಪೇಂಟಿಂಗು ಇದರಲ್ಲಿ ಆರ್ಟ್ ಫೀಲ್ಡಲ್ಲಿ ಇರ್ತಾರೋ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಕಣ್ಣೇನು ಜಸ್ಟ್ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದರೂ ಸಹ ಅದನ್ನು ಬರೆಯೋದಕ್ಕೂ ಸಹ ತುಂಬ ಕಷ್ಟ ಇರುತ್ತೆ. ನೋಡೋದಕ್ಕೆ ಇದೇನು ಮಹಾ ಅನಿಸುತ್ತೆ, ಬಟ್ ಮಾಡೋರಿಗೆ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಬರುತ್ತೆ ಅಂತ. ಸೊ ಇಲ್ಲಿ ನಾನು ಕಣ್ಣು ಮಾಡಾಗಿತ್ತು. ಈಗ ಕೃಷ್ಣನಿಗೆ ನಾಮ ತಿಲಕ ಇಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ನಾಮ ತಿಲಕ ಇಟ್ಟಿದ್ದೀನಿ. ಯಶೋದ ಕನಂದ ಲಾಲ ब्रिज का उजाला है मेरे लाल से तो सारा जग मेरा. ಸೊ ಇಲ್ಲಿ ನಾನು ಈಗ ಕುಂದನ್ ಸ್ಟೋನಿಂದ ಅದಕ್ಕೆ ಕ್ಲೀನಾಗಿ ಕುಂದನ್ ಸ್ಟೋನ್ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಗೋಲ್ಡನ್ ಬಡ್ಸ್ ಇರೋವಂತಹ ಸರ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ, ಮತ್ತು ಒಂದು ಕುಂದನ್ ಸ್ಟೋನ್ ಇಟ್ಟಿದ್ದೀನಿ, ಮತ್ತು ಪರ್ಲ್ಗಳನ್ನ ಮುತ್ತುಗಳನ್ನ ಫೆವಿಕಾಲ್ ಸಹಾಯದಿಂದ ಅದನ್ನು ಕ್ಲೀನಾಗಿ ಅಂಟಿಸಿದ್ದೀನಿ ಅದಕ್ಕೆ. ಸೊ ನೀವು ನೋಡ್ಬೋದು ಸ್ನೇಹಿತರೆ ನಾನಿಲ್ಲಿ ಕುಂದನ್ ಸ್ಟೋನು ಇದನ್ನೆಲ್ಲ ಹಾಕಿ ಅದಕ್ಕೆ ಕ್ಲೀನಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಕುಂದನ್ ಸ್ಟೋನು ಮತ್ತು ಈ ಪರ್ಲು ನಾನು ಮಾಡಿರೋದ್ರಿಂದ ಮತ್ತು ಆ ಕಣ್ಣನ್ನು ನಾನು ಎಮ್ಸಿಲಿಂದ ಮಾಡಿರೋದ್ರಿಂದ ಇದು ನಿಮಗೆ ಕಂಪ್ಲೀಟ್ ಒಂದು 3D ಲುಕ್ ಬರುತ್ತೆ. ಸೊ ಒಂದು ಸರಿ ನೀವು ಇದನ್ನು ಹತ್ರದಿಂದ ನೋಡಿದ್ರೆ ಮತ್ತೆ ನೋಡಬೇಕು ಅನ್ನೋ ರೀತಿಯಂತಹ ಫೀಲಿಂಗ್ ಬರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಸ್ಟಿಲ್ ಲಾಸ್ಟ್ವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ನೋಡಿದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಮತ್ತು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ನೀವು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನ್ನ ವಿಡಿಯೋ ನೋಡ್ತಾ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಬೈ ಚಾನ್ಸ್ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್